ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್. ವೀಕ್ಷಕರೇ, ಕಾರಣಾಂತರದಿಂದ ಸ್ವಲ್ಪ ದಿನದಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಟ್ ಇನ್ಮೇಲಿಂದ ಆ ಥರ ಆಗೋದಿಲ್ಲ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿಯ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಇವತ್ತು ಒಂದು ದೊಡ್ಡ ಗುಡ್ ನ್ಯೂಸ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಗುಡ್ ನ್ಯೂಸ್ ಅಂತ ಕೇಳ್ತಾ ಇದ್ದೀರಾ? ಎಲ್ಲರಿಗೂ ಈಗಾಗಲೇ ಆಲ್ಮೋಸ್ಟ್ 20ನೇ ಕಂತಿನ ಹಣ ತಲುಪಿದೆ. ಇನ್ನು ಎಲ್ಲರಿಗೂ ಸ್ವಲ್ಪ ಜನಕ್ಕೆ 21ನೇ ಕಂತಿನ ಹಣ ಕೂಡ ತಲುಪಿದೆ. ಇನ್ನೂ ಸ್ವಲ್ಪ ಜನಕ್ಕೆ 21ನೇ ಕಂತಿನ ಹಣ ತಲುಪಿಲ್ಲ. ಅವ್ರಿಗೆ ಇದೊಂದು ದೊಡ್ಡ ಬಿಗ್ ನ್ಯೂಸ್ ಆಗಿದೆ. ಅದೇನಪ್ಪ ಬಿಗ್ ನ್ಯೂಸ್ ಅಂದರೆ, ನಾಳೆ ಸಂಜೆ ಅಷ್ಟರಲ್ಲಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಅದು 22ನೇ ಕಂತಿನ ಜೊತೆಗೆ. ಹೌದು ವೀಕ್ಷಕರೇ, ನೀವು ಕೇಳ್ತಾ ಇರೋದು ನಿಜ. 22ನೇ ಕಂತಿನ ಜೊತೆಗೆ 21ನೇ ಕಂತಿನ ಹಣ ರಿಲೀಸ್ ಆಗುವ ಸಾಧ್ಯತೆ ಇದೆ. ಅಕಸ್ಮಾತ್ ಯಾರಿಗಾರ 22ನೇ ಕಂತಿನ ರಿಲೀಸ್ ಆಗೋದಿಲ್ಲ, ಅವ್ರಿಗೆ 21ನೇ ಕಂತಿನ ಹಣ ಅಂತೂ ಖಂಡಿತವಾಗಿ ತಲುಪುತ್ತೆ. ಆದರೆ ಆಲ್ಮೋಸ್ಟ್ 100% ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 21ನೇ ಕಂತಿನ ಹಣದ ಜೊತೆಗೆ 22ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಬೇಕು ಎಂಬ ಘೋಷಣೆಯನ್ನು ಹೊರಡಿಸೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಆದಷ್ಟು ಫಂಡ್ ಅಡ್ಜಸ್ಟ್ ಆದರೆ 22ನೇ ಕಂತಿನ ಹಣ ಕೂಡ ನಾಳೆ ಸಂಜೆ ಅಷ್ಟರಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಈ ವಿಷಯದ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ವೀಕ್ಷಕರೇ, ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಈಗಾಗಲೇ ಎಲ್ಲರಿಗೂ 20ನೇ ಕಂತಿನ ಹಣ ತಲುಪಿದೆ. 20ನೇ ಕಂತಿನ ಹಣ ಮತ್ತು 21ನೇ ಕಂತಿನ ಹಣ ಎರಡೂ ಕಂತಿನ ಹಣ ತಲುಪುತ್ತೆ ಅಂತ ಹೇಳಿದ್ದೆ. ಬಟ್ ಆಲ್ಮೋಸ್ಟ್ 90% ಜನರಿಗೆ 20ನೇ ಕಂತಿನ ಹಣ ತಲುಪಿದೆ. ಇನ್ನು 30% ಜನರಿಗೆ 20 ಮತ್ತು 21ನೇ ಕಂತಿನ ಹಣ ಎರಡೂ ಕಂತಿನ ಹಣ ತಲುಪಿದೆ. ಇನ್ನು 70% ಜನರಿಗೆ 20ನೇ ಕಂತಿನ ಹಣ ತಲುಪಿದೆ, ಆದರೆ 21ನೇ ಕಂತಿನ ಹಣ ಇನ್ನೂ ತಲುಪಿಲ್ಲ. ಅವ್ರಿಗೆ ಇದಂತೂ ದೊಡ್ಡ ಸಿಹಿ ಸುದ್ದಿಯಾಗಿದೆ. ಯಾಕಂದರೆ ನಾಳೆ ಸಂಜೆ ಅಷ್ಟರಲ್ಲಿ 21ನೇ ಕಂತಿನ ಹಣ ಯಾರ್ಯಾರಿಗೆ ತಲುಪಿಲ್ಲೋ ಅವರಿಗೆ 21ನೇ ಕಂತಿನ ಹಣದ ಜೊತೆಗೆ 22ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಅಕಸ್ಮಾತ್ 22ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ, ಇನ್ನೂ ಲೇಟ್ ಆಗುತ್ತೆ ಅಂದರೂ ಕೂಡ 21ನೇ ಕಂತಿನ ಹಣ ರಿಲೀಸ್ ಆಗೋದ್ರಲ್ಲಿ ಇದು ಯಾವುದೇ ರೀತಿಯ ಸಂಶಯ ಬೇಡ. ಇದು ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಹಾಗೂ CM ಸಿದ್ದರಾಮಯ್ಯ ಅವರು ಹೇಳಿಕೆಯಲ್ಲಿ ನೀಡಿರೋ ಪ್ರಕಾರ ನಾಳೆ ಸಂಜೆ ಅಷ್ಟರಲ್ಲಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 21ನೇ ಕಂತಿನ ಹಣ ಪೆಂಡಿಂಗ್ ಯಾವುದೇ ರೀತಿ ಉಳಿದಲೆ ಎಲ್ಲರಿಗೂ 21ನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಇಲ್ಲಿ ಖುದ್ದಾಗಿ CM ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಇನ್ನೇನು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 21ನೇ ಕಂತಿನ ಹಣ ರಿಲೀಸ್ ಆಗೋ ಸಾಧ್ಯತೆ ಇದೆ. 22ನೇ ಕಂತಿನ ಹಣ ಕೂಡ ರಿಲೀಸ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಇದೇ ರೀತಿ ಗುಡ್ ನ್ಯೂಸ್ಗಳ ಗೃಹಲಕ್ಷ್ಮಿಯರ ಗುಡ್ ನ್ಯೂಸ್ಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.